ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೊಗಲರಿವಂ, ಬೀಸು ಕತ್ತೆಗಳ ಮಧ್ಯದಿ ನೂಲ್ ಮೇಲೆ ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ. 606ನೇ ಕಗ್ಗ ಇದು. ಕಪ್ಪೆ ತಕ್ಕಡಿಗೆ ಹಾಕೋದು ಅನ್ನೋ ಯೂಸೇಜ್ ನಾವೆಲ್ಲ ಕೇಳಿರ್ತೀವಿ. ಒಂದು ಸರಿ ಮಾಡೋ ಹೊತ್ತಿಗೆ ಇನ್ನೊಂದು ಕೆಟ್ಟು ಹೋಗ್ತಾ ಇರುತ್ತೆ, ಇನ್ನೊಂದು ರಿಪೇರಿ ಮಾಡಿಸೋ ಹೊತ್ತಿಗೆ ಮತ್ತೊಂದು ಕಪ್ಪೆ ಎಗರ್ಕೋತಾ ಇರುತ್ತೆ. ಹೀಗೆ ತ್ರಾಸಿನಲ್ಲಿ ಕಪ್ಪೆಗಳ ಸರಿ ಕೂಡಿಸುವ ಚತುರಿ, ಅದು ಹೆಂಗೋ ಮಾಡಿ ಹೆಂಗೋ ಎಲ್ಲರನ್ನೂ ಸೇರಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗೋದು. ಸಂಸ್ಕೃತಿ ದ್ವಂದ್ವಗಳ ಸಮತೊಗಲರಿವಂ, ಒಂದು ಕಡೆ ಸಂಸ್ಕೃತಿ ಅನೂಚಾನವಾಗಿ ನಮ್ಮ ಹಿಂದಿಂದ ಬಂದಿರತಕ್ಕಂತಹ ಪ್ರಾಕ್ಟೀಸು, ಇನ್ನೊಂದು ಕಡೆ ಇವತ್ತಿನ ಮಕ್ಕಳು ಇದು ಹಂಗಲ್ಲ ಹಿಂಗೆ ಮಾಡೋಣ ನಾವು ಬದಲಾಯಿಸ್ಕೋತೀವಿ ಅಂತ ಹೇಳ್ತಾ ಇರುವಂಥದ್ದು. ಅವೆರಡರ ಮಧ್ಯದ ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನೂ ಕಾಪಾಡ್ಕೋಬೇಕು, ಇದನ್ನೂ ಅಡ್ಜಸ್ಟ್ ಮಾಡಬೇಕು ನೋವಾಗ್ದಾಗೆ. ಆ ಬ್ಯಾಲೆನ್ಸನ್ನು ಅರಿತವನು ಬೀಸು ಕತ್ತಿಗಳ ಮಧ್ಯದಿ, ಈ ಕಡೆಯಿಂದ ಒಂದು ಕತ್ತಿ ಬೀಸ್ತಾ ಇದೆ, ಈ ಕಡೆಯಿಂದ ಒಂದು ಕತ್ತಿ ಬೀಸ್ತಾ ಇದೆ, ಆ ಎರಡು ಬೀಸ್ತಾ ಇರೋ ಕತ್ತಿಗಳ ಮಧ್ಯ ಹಗ್ಗದ ಮೇಲೆ ನಡೆಯು, ನೂಲ್ ಮೇಲೆ ನಡೆವ ಅವನು ಯಾರು, ಎಂಥದ್ದು, ಅದು ಏನದು, ಅಂತಹ ಸಾಹಸ, ಸಾಸವಿ ಗೃಹಧರ್ಮ. ಒಂದು ಮನೇನ ನಡೆಸ್ಕೊಂಡು ಹೋಗಬೇಕು, ಒಂದು ಗೃಹಸ್ಥನಾಗಬೇಕು, ಒಂದು ಗೃಹಸ್ಥ ಅಂತಾನೇ ಅಲ್ಲ, ಮನೆ ನಡೆಸ್ಕೊಂಡು ಹೋಗೋದು, ಒಂದು ಸಂಸಾರ ನಡೆಸ್ಕೊಂಡು ಹೋಗೋದು ಅಂದರೆ ಅಂಥ ಚಾಲೆಂಜ್ ಅಂತೆ ಅದು. ಕಪ್ಪೆ ತಕ್ಕಡಿಗೆ ಹಾಕ್ದಂಗಿರುತ್ತೆ, ಎಲ್ಲರನ್ನೂ ಸೇರಿಸ್ಕೋಬೇಕು. ಯಾವುದೋ ಒಂದು ಮಾತಂದರೆ ಒಬ್ರಿಗೆ ಇಷ್ಟ ಆಗಲ್ಲ, ಅದು ಅನ್ನದಿದ್ದರೆ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ, ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಮನೆಯ ಹಿರಿಯರು ಹೀಗೆ ಇರಬೇಕು, ಮುಂಚೆಯಿಂದ ಹೀಗೆ ಬಂದಿದ್ದು ಅಂತ ಅಂತಿರ್ತಾರೆ. ಮನೆ ಮಕ್ಕಳು ಹಂಗೆ ಯಾಕೆ ಇರಬೇಕು, ಇವತ್ತಿನ ಕಾಲಕ್ಕೆ ಅದೆಲ್ಲ ನಾನ್ ಸೆನ್ಸ್ ಅಂತಿರ್ತಾರೆ. ನಾವು ಅವರನ್ನು ಒಲಿಸ್ಕೋಬೇಕು, ಇವರನ್ನು ಒಲಿಸ್ಕೋಬೇಕು, ಅದರ ಮಧ್ಯೆ ಇಬ್ಬರಿಗೂ ಸರಿ ಆಗುವಂತಹ ಒಂದು ಮೂರನೇ ದಾರಿನ ಕಂಡ್ಕೋಬೇಕು. ಎರಡು ಕಡೆಯಿಂದ ಬೀಸ್ತಾ ಇರೋ ಕತ್ತಿಗಳ ನಡುವೆ ನೂಲ ಮೇಲೆ ನಡೆದ ಹಾಗೆ ನಡಿಬೇಕು. ಅಂತಹ ಸಾಹಸ ಗೃಹಧರ್ಮ ಅನ್ನೋದು. ಈ ಮಾತನ್ನು, ಈ ಕಗ್ಗವನ್ನಂತೂ ಕೇಳ್ತಾ ಇರೋ ಎಲ್ಲರೂ ಕನೆಕ್ಟ್ ಆಗ್ತೀರಾ, ಒಪ್ಪುತ್ತೀರಾ ಅಂತ ನನಗೆ ಗೊತ್ತು. ಅವತ್ತಿನ ಕಾಲಕ್ಕೆ, ಈ ಕಗ್ಗ ಬಂದ ಕಾಲಕ್ಕೆ ಕೂಡು ಕುಟುಂಬಗಳು ಹೆಚ್ಚಾಗಿ ಇದ್ವು. ಈ ದ್ವಂದ್ವಗಳು, ಈ ಕಪ್ಪೆ ಕೂಡಿಸುವ ತ್ರಾಸು, ಇವೆಲ್ಲ ಅವತ್ತಿನ ಕೂಡು ಕುಟುಂಬದಲ್ಲಿ ಇದ್ದ ಕಷ್ಟಗಳು ಅಂತ ಅಂದ್ಕೊಳ್ಳೋಣ. ತುಂಬ ಜನ ಇದ್ದರು ಮನೆಯಲ್ಲಿ, 8-10 ಜನ ಇರ್ತಾಯಿದ್ರು, 2-3 ಫ್ಯಾಮಿಲಿಗಳಿರ್ತಿದ್ವು. ಅದನ್ನೆಲ್ಲ ಸೇರಿಸಿದ ಒಂದು ಹಿರಿಯ, ಒಬ್ಬರು ಇಬ್ಬರು ಹಿರಿಯರು ಇರ್ತಾಯಿದ್ರು, ತುಂಬ ಜನ ಮಕ್ಕಳಿರ್ತಿದ್ರು. ಅಂತಹ ಸಮಯದಲ್ಲಿ ಗೃಹಧರ್ಮವನ್ನು ನಡೆಸುವುದು ಒಂದು ಸಾಹಸವಾಗಿತ್ತು. ಇವತ್ತಿನ ದಿನಮಾನದಲ್ಲಿ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಅಪ್ಪ ಅಮ್ಮ ಮಕ್ಕಳು, ಅಪ್ಪ ಅಮ್ಮ ಮಕ್ಕಳು, ಈ ಥರ ಪುಟ್ಟ ಪುಟ್ಟ ಫ್ಯಾಮಿಲಿಗಳು. ಹಾಗಾದರೆ ಇವತ್ತು ಸರಳಗೊಂಡಿದೆಯಾ ಗೃಹಧರ್ಮ ಅನ್ನೋ ಸಾಹಸ? ಸರಳವಾಗಿದೆಯಾ? ಇಲ್ಲ. ಇವತ್ತಿನ ಚಾಲೆಂಜಸ್ ಬೇರೆಯೇ ಇದೆ ನಮಗೆ ಮನೆ ನಡೆಸೋದಕ್ಕೆ. ಅಪ್ಪ ಅಮ್ಮ ಒಬ್ಬರೇ ದುಡಿದ್ರೆ ಸಾಕಾಗಲ್ಲ, ಅಪ್ಪ ಅಮ್ಮ ಇಬ್ಬರು ದುಡಿಬೇಕಾಗಿರುತ್ತೆ. ಮಕ್ಕಳು ಚಿಕ್ಕವರು, ಅವ್ರನ್ನ ಎಲ್ಲೋ ಬಿಡಬೇಕು, ಇನ್ಯಾರ ಕೈಲೋ ನೋಡ್ಕೊಳ್ಳೋಕ್ಕೆ ಕೊಡಬೇಕು, ಅವರು ಸರಿಯಾಗಿ ನೋಡ್ಕೋತಾರೋ ಇಲ್ವೋ ಅನ್ನುವಂತಹ ಚಿಂತೆ. ಇವತ್ತಿನ ಚಾಲೆಂಜಸ್ಸು ಅದು. ಆರ್ಥಿಕವಾಗಿ ಸಬಲತೆ ಉಂಟು ಮಾಡ್ಕೊಳ್ಬೇಕು ಅಂತ ಅಂದರೆ ಎಮೋಷನಲಿ ನಾವು ಒಂದಿಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಎಮೋಷನಲ್ ಬಾಂಡೇಜ್ ಕಡೆ ಗಮನ ಕೊಟ್ಟರೆ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಅವತ್ತಿನ ಕಷ್ಟಗಳು ಅವತ್ತಿಗಾದರೆ ಇವತ್ತಿನ ಕಷ್ಟಗಳು ಇವತ್ತಿಗಾಗಿದೆ. ಒಟ್ಟಿನಲ್ಲಿ ಗೃಹಧರ್ಮ ಅನ್ನೋದು ಯಾವ ಕಾಲಕ್ಕೂ ಸಾಹಸವೇ ಆಗಿ ಉಳಿದಿದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ನ ನೋಡ್ಕೊಳ್ಳೋದು, ಇದೆಲ್ಲವೂ ಇವತ್ತಿನ ಚಾಲೆಂಜಸ್ಸು. ಅವತ್ತಿನ ದಿನಕ್ಕೆ ಅವತ್ತಿನ ಚಾಲೆಂಜಸ್ ಇತ್ತು, ಇವತ್ತಿನ ದಿನಕ್ಕೆ ಇವತ್ತಿನ ಚಾಲೆಂಜಸ್ ಇದೆ. ಎಷ್ಟೋ ಬಾರಿ ಎರಡೂ ಕಡೆಯಿಂದ ಬೀಸ್ತಾ ಇರೋ ಕತ್ತಿಗಳಲ್ಲಿ ಏಟುಗಳನ್ನೂ ತಿಂದಿರಬಹುದು, ನಾವು ಬಿದ್ದೇ ಹೋಗಿರಬಹುದು, ಮತ್ತೆ ಒಗ್ಗೂಡಿಸ್ಕೊಂಡು ಮೇಲಾಗಿರಬಹುದು. ಈ ಗೃಹಧರ್ಮ ಅನ್ನೋದು ಒಂದು ಸಾಹಸ. ಆದರೆ ಗೃಹ ಧರ್ಮ ಅನ್ನೋ ಪದದಲ್ಲೂ ಇದೆ. ನಮಗೆ ಇದನ್ನುಳಿದು ಗತ್ಯಂತರವಿಲ್ಲ. ಯಾಕೆ ಅಂದರೆ ನಮಗೆಲ್ಲರಿಗೂ ನಮ್ಮವರೇ ಆದಂತಹ ಒಂದು ಫಸ್ಟ್ ಸರ್ಕಲ್ನ ಅವಶ್ಯಕತೆ ಇದೆ. ವಿ ಆರ್ ಆಲ್ ಸೋಷಿಯಲ್ ಬೀಯಿಂಗ್ಸ್. ಆ ಸರ್ಕಲ್ನ ಅಗತ್ಯ ಇದೆ ಅಂತ ಅಂದರೆ ಅಲ್ಲಿ ಆಗಬಹುದಾದ ಸಂಕಷ್ಟಗಳು, ಅಲ್ಲಿ ಆಗಬಹುದಾದ ಸಮಸ್ಯೆಗಳು, ಅವನ್ನೆಲ್ಲ ಎದುರಿಸಲೇಬೇಕು. ಬೀಸು ಕತ್ತಿಗಳ ಮಧ್ಯದಲ್ಲಿರುವ ನೂಲ್ ಮೇಲೆ ನಡಿಗೆಯನ್ನು ನಾವು ಮಾಡಲೇಬೇಕು. ಯಾಕೆಂದರೆ ಅದು ಮಾಡಿ ಕೊನೆಯಲ್ಲಿ ನಮಗೆ ಈಕ್ವಲಿ ಸಂತೋಷ, ಆನಂದವೂ ದಕ್ಕಿರುತ್ತೆ. ಅದನ್ನು ಅಲ್ಲಗೆಳೆಯೋ ಧೈರ್ಯ ನಮ್ಮಲ್ಲಿ ಯಾರಿಗೂ ಇರಲಿಕ್ಕಿಲ್ಲ. ಕುಟುಂಬ ಕೊಡುವಂತಹ ಆನಂದ ನಮಗೆಲ್ಲರಿಗೂ ದಕ್ಕಿರುತ್ತೆ.
ಆದರೆ ಆ ಆನಂದವನ್ನು ಪಡ್ಕೋಬೇಕು ಅಂದರೆ ಬೀಸು ಕತ್ತಿಗಳ ನಡುವೆ ಇರುವ ನೂಲಿನ ಮೇಲೆ ನಡಿಗೆ ಅನ್ನುವಷ್ಟು ಸಾಹಸವನ್ನು ನಾವೆಲ್ಲರೂ ಮಾಡಲೇಬೇಕು. ಈ ಸಾಹಸ ಎಲ್ಲರಿಗೂ ದಕ್ಕಲಿ, ಅದು ಕೊಡುವ ಆನಂದವೂ ದಕ್ಕಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.